ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 3 ವಾಕ್ಯ 1-4. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿಯುಳ್ಳದ್ದು ಸರ್ಪ. ಅದು ಮಹಿಳೆಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಅದಕ್ಕೆ ಆ ಮಹಿಳೆ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು. ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು. ಆಗ ಆ ಸರ್ಪ, ಆ ಮಾತು ನಿಜವಲ್ಲ, ನೀವು ಸಾಯುವುದು ಸುಳ್ಳು ಎಂದಿತು. ದೇವರು ಒಂದು ಮರದ ಹಣ್ಣನ್ನು ತಿನ್ನಬಾರದೆಂದು ಹೇಳಿದ ಮಾತನ್ನು ಗಮನವಿಲ್ಲದಂತೆ ಆಕೆ ಹಣ್ಣನ್ನು ತಿಂದಳು. ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಇಡು, ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸು ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಮಾತು ನಮಗೆ ಯಾವಾಗಲೂ ಮೊದಲ ಆದ್ಯತೆಯಾಗಿರಬೇಕು. ದೇವರ ವಾಕ್ಯವನ್ನು ಅತ್ಯಾನಂದದಿ ಧ್ಯಾನಿಸಬೇಕು. ಹಣ್ಣನ್ನು ತಿನ್ನು ಎಂದ ಹೇಳಿದ ಕೂಡಲೇ ಆಕೆ ದೇವರ ಮಾತನ್ನು, ಅವರ ಆಜ್ಞೆಯನ್ನು ನೆನಪು ಮಾಡಿಕೊಳ್ಳಲಿಲ್ಲ. ಇದೇ ರೀತಿ ನಾವು ಕೂಡ ದೇವರ ಆಜ್ಞೆಯನ್ನು, ದೇವರ ನಿಯಮಗಳನ್ನು ಮೀರಿ ನಾವು ಕೂಡ ವಂಚನೆಗೆ ಒಳಗಾಗುತ್ತೇವೆ. ಹಣ್ಣನ್ನು ತಿಂದ ಮಾತ್ರಕ್ಕೆ ಶಾಪ ಬರಲಿಲ್ಲ. ಅಲ್ಲಿ ದೇವರ ಮಾತಿಗೆ ವಿಧೇಯತೆ ಇರಲಿಲ್ಲ, ದೇವರ ಮಾತಿಗೆ ಗೌರವವಿರಲಿಲ್ಲ, ಸಕಲವನ್ನು ಕೊಟ್ಟ ದೇವರಿಗೆ ಸನ್ಮಾನವಿರಲಿಲ್ಲ. ದೇವರಿಗಾಗಿ ಜೀವಿಸುವ ಹಾಗೆ ಚಿತ್ತ ಇರಲಿಲ್ಲ. ನಮ್ಮ ಅವಿಧೇಯತೆಯಿಂದ ಎಲ್ಲ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತೇವೆ. ಸೌಲನ ಅವಿಧೇಯತೆಯಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ಟರು. ನಮ್ಮ ಎಲ್ಲ ವಿಧವಾದ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸೋಣ. ಕೀರ್ತನೆ 119 ವಾಕ್ಯ 9-16. ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯಾನುಸರಣೆಯಿಂದಲೇ ಅವರಿಗದು ಸಾಧ್ಯ. ತುಂಬು ಹೃದಯದಿಂದ ಹಂಬಲಿಸುತ್ತಿರುವೆನಯ್ಯ, ನಿನ್ನ ಆಜ್ಞೆಯಿಂದ ನಾ ತಪ್ಪದಂತೆ ಕಾಯಯ್ಯ. ನಿನ್ನ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನೆದೆಯಲ್ಲಿರಿಸಿದೆ. ಸ್ತುತಿ ಸಲ್ಲಲಿ ಪ್ರಭು ನಿನಗೆ, ನಿನ್ನ ಆಜ್ಞೆಗಳನ್ನು ಕಲಿಸು ಎನಗೆ. ಬಂದುವು ಆ ವಿಧಿಗಳು ನಿನ್ನ ಬಾಯಿಂದ, ವರ್ಣಿಸುವೆನು ಅವನ್ನು ನನ್ನ ಬಾಯಿಂದ. ಸಿರಿ ಸಂಪತ್ತಿಗಿಂತ ಮಿಗಿಲಾಗಿ ಆನಂದಿಪೆ ನಿನ್ನ ಮಾರ್ಗಿಯಾಗಿ. ನನಗಿದೆ ನಿನ್ನ ನಿಯಮಗಳ ಧ್ಯಾನ, ನಿನ್ನ ಮಾರ್ಗಗಳಲ್ಲಿ ಗಾಢ ಗಮನ. ನಿನ್ನ ನಿಯಮಗಳ ನೆನೆದು ನಲಿವೆನಯ್ಯ, ನಿನ್ನ ವಾಕ್ಯವನ್ನು ಮರೆಯಾಗಿರಲಾರೆನಯ್ಯ. ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸೋಣ. ದೇವ, ಎಲ್ಲ ಸಮಯದಲ್ಲೂ ಸರ್ವ ಸಹಾಯ ನೀಡುವ ನಿಮಗೆ ಸ್ತೋತ್ರ. ನಮ್ಮ ಎಲ್ಲ ಬಲಹೀನತೆಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಪರಿಶುದ್ಧತ್ವದ ಭೂಷಣದೊಡನೆ ಅಡ್ಡಬಿದ್ದು ಆರಾಧಿಸುತ್ತೇನೆ. ನಮ್ಮನ್ನು ಬಲಪಡಿಸು. ನಿಮ್ಮ ನಿಯಮಗಳನ್ನು ಅನುಸರಿಸುವಂತೆ, ಆಜ್ಞೆಗಳಿಂದ ತಪ್ಪಿ ಹೋಗದಂತೆ ನಮಗೆ ನಿಮ್ಮ ಬಲ ನೀಡು. ಸಮೃದ್ಧಿಯಾಗಿ ಜೀವಿಸುವ ಹಾಗೆ, ನಿರ್ಭಯವಾಗಿ ವಾಸ ಮಾಡುವಂತೆ ನಮಗೆ ಸುಕ್ಷೇಮವನ್ನು ಅನುಗ್ರಹಿಸು ದೇವ. ನಮಗೆ ತಿಳಿಸುವ ವಾಕ್ಯವನ್ನು ನಮ್ಮ ಹೃದಯದಲ್ಲಿರುವಂತೆ ನಮ್ಮಲ್ಲಿ ನಿಮ್ಮ ಪುನರುತ್ಥಾನದ ಶಕ್ತಿ ನೀಡು. ಯಾವುದೇ ಅಶುದ್ಧವು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮನೆಯ ಮಕ್ಕಳನ್ನು ಮುಟ್ಟದಂತೆ ಯೇಸುವಿನ ರಕ್ತ ನಮಗೆ ಕೋಟೆಯಾಗಿರಲಿ. ಹಲ್ಲೇಲೂಯ. ಬೇಲಿಯಾಗಿರಲಿ. ಹಲ್ಲೇಲೂಯ. ಶಿಲುಬೆಯ ನೆರಳಲ್ಲಿ ಮರೆ ಮಾಡುವ ದೇವನೇ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.